ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶ ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡಿಗರ ಸಾರಥ್ಯದಲ್ಲಿ ಡಾಕ್ಟರ್ ಚಳವಳಿಯ ಚಲುಪತಿ ಗೌಡ್ರ ಬಣದ ವತಿಯಿಂದ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಕರವೇ ಕಾರ್ಯಕರ್ತರು ಕಾವೇರಿ ನೀರು ನಮ್ಮದು, ಕಾವೇರಿ ನದಿಯ ಒಂದು ಹನಿ ನೀರನ್ನು ತಮಿಳುನಾಡಿಗೆ ಬಿಡಬಾರದು, ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶವನ್ನು ಕರ್ನಾಟಕ ಸರ್ಕಾರ ಪಾಲನೆ ಮಾಡಬಾರದು ಎಂದು ಘೋಷಣೆಗಳನ್ನು ಕೂಗಿದರು. ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಕನ್ನಡ ಸೇನೆಯ ಬಾಬಾಜಾನ್ ಮಾತನಾಡಿ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕಡಿಮೆಯಾಗಿದೆ, ಕುಡಿಯುವ ನೀರಿಗೆ ಸಂಕಷ್ಟ ಎದುರಾಗಿದೆ. ರಾಜ್ಯದಲ್ಲಿ ಮಳೆಯ ಪ್ರಮಾಣ ವಾಡಿಕೆಗಿಂತ 65% ಕೊರತೆಯಾಗಿದ್ದು, ಕಾವೇರಿ ನದಿ ಪಾತ್ರದ ಜಲಾನಯನಗಳಲ್ಲಿ 46 TMC ಅಡಿಯಷ್ಟು ಮಾತ್ರ ನೀರಿದೆ. 10 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಉದ್ದೇಶಕ್ಕೆ 12 TMC ನೀರಿನ ಅಗತ್ಯವಿದೆ. ಮುಖ್ಯವಾಗಿ ರಾಜ್ಯದಲ್ಲಿ ಈ ವೇಳೆಗೆ 70% ಮಳೆಯಾಗಬೇಕಿದ್ದು, ಬದಲಾಗಿ 20% ಮಾತ್ರ ಮಳೆಯಾಗಿದೆ. ಕಾವೇರಿ ನಮ್ಮದು, ಕಾವೇರಿ ನದಿಯ ನೀರನ್ನು 2 ವಾರಗಳ ಕಾಲ ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ಪ್ರಮಾಣದಲ್ಲಿ ಹರಿಸುವಂತೆ ಕಾವೇರಿ ನಿಯಂತ್ರಣ ಸಮಿತಿ ಆದೇಶವನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಮುಂಗಾರು ಮಳೆಯ ಕೊರತೆ ಇರುವುದರಿಂದ ತಮಿಳುನಾಡಿಗೆ ನೀರು ಬಿಡಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಆದ್ದರಿಂದ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡಬಾರದು. ನಮಗೆ ನೀರು ಇಲ್ಲದಿರುವುದರಿಂದ ಹೇಗೆ ತಮಿಳುನಾಡಿಗೆ ಬಿಡಲು ಸಾಧ್ಯ? ನೀರು ಬಿಟ್ಟರೆ ಬೀದಿಗಿಳಿದು ಹೋರಾಟ ಮಾಡಲಾಗುವುದು. ಕಾವೇರಿ ನೀರು ಕರ್ನಾಟಕ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ಹರಿಸಿದ್ದರೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ನಂತರ ಮನವಿ ಪತ್ರವನ್ನು ಗ್ರೇಟ್ 2 ತಹಶೀಲ್ದಾರರಾದ ಮೋಹನ್ ಬಾಬುರವರಿಗೆ ಸಲ್ಲಿಸಿದರು. ಗ್ರೇಟ್ 2 ತಹಶೀಲ್ದಾರ್ ಮೋಹನ್ ಬಾಬುರವರು ಕರವೇ ಮನವಿ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಲು ಕ್ರಮ ವಹಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರಾದ ಆರ್ ರವೀಂದ್ರ, ಮುಖಂಡರಾದ JV ವೆಂಕಟಶಿವಪ್ಪ, ರಿಯಾಜ್ ಅಹಮದ್, ಸಲೀಂ BK, ಇದ್ರಿಸ್ ಉಲ್ಲಾ, ಸೊಹೇಲ್, ಮಂಜುನಾಥ್, ಸಮೀವುಲ್ಲಾ, ವಿಷ್ಣು, ಶೇಖ್, ಹಿದಾಯತುಲ್ಲಾ, ಸಂತೋಷ್, ಮಧು, ಗಣೇಶ್, ಟೈಲರ್, ಚೌಡ್ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಕಾವೇರಿ ನೀರನ್ನು, ಕಾವೇರಿ ಹಕ್ಕು ನಮ್ಮದು, ಕಾವೇರಿ ನದಿ ನಮ್ಮದು, ಕನ್ನಡಿಗರ ಹಕ್ಕದು. ಕಾವೇರಿ ನೀರು ನಮಗಾಗಿರುವಂತಹದ್ದು. ಆ ಕಾವೇರಿ ನೀರನ್ನು ಕಾವೇರಿ ನಿಯಂತ್ರಣ ಮಂಡಳಿ ಒಂದು ವೇಳೆ ತಮಿಳುನಾಡಿಗೆ ಇಲ್ಲಿ ಕುಡಿಯಕ್ಕೆ ನೀರು ಇಲ್ಲದೆ ಇದ್ರೂ ಪರವಾಗಿಲ್ಲ, ಕನ್ನಡಿಗರಿಗೆ ಅನ್ಯಾಯ ಆದ್ರೂ ಪರವಾಗಿಲ್ಲ, ಕನ್ನಡಿಗರು ಬೀದಿಗೆ ಬಂದ್ರೂ ಪರವಾಗಿಲ್ಲ, ಆದ್ರೆ ತಮಿಳುನಾಡಿಗೆ ನಾವು ನೀರು ಕೊಡ್ತೀವಿ ಅಂತ ಏನಾದ್ರು ಕೊಟ್ರೆ, ಕರ್ನಾಟಕ ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಟ್ರೆ, ಇಲ್ಲಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ವಾಟಾಳ್ ನಾಗರಾಜರವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಂತ ತುಂಬಾ ಪ್ರತಿಭಟನೆಗಳು, ಎಚ್ಚರಿಕೆಯನ್ನು ಕೊಟ್ಟು ಪ್ರತಿಭಟನೆಗಳು, ಉಗ್ರ ಪ್ರತಿಭಟನೆ ಮಾಡೋ ಮೂಲಕ ಜೊತೆಗೆ ಕರ್ನಾಟಕ ಬಂದ್ ಮಾಡಲು ಸಹ ಕರೆ ನೀಡ್ತೀವಿ. ಯಾವುದೇ ಕಾರಣಕ್ಕೂ ಕಾವೇರಿಯ ಒಂದು ಹನಿ ನೀರನ್ನು ಸಹ ತಮಿಳುನಾಡಿಗೆ ಬಿಡೋದಿಲ್ಲ. ಅತ್ಯಂತ ಉಗ್ರ ಹೋರಾಟ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಸಮಸ್ತ ನಾಗರಿಕ ಬಂಧುಗಳೇ, ಎಲ್ಲ ನನ್ನ ಆತ್ಮೀಯ ಕನ್ನಡಿಗರೇ, ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಚಲುಪತಿ ಗೌಡರ ನೇತೃತ್ವದ ಸಂಘಟನೆ ವತಿಯಿಂದ ಮಾನ್ಯ ತಹಶೀಲ್ದಾರ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಇದರ ವಿಷಯ ಏನಂದ್ರೆ, ಈಗಾಗಲೇ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಬೇಕಂತ ಆದೇಶ ಮಾಡಿದೆ. ಈ ಆದೇಶವನ್ನು ವಿರೋಧಿಸಿ ನಾವು ಒಂದು ಪ್ರತಿಭಟನೆ ಸಾಂಕೇತಿಕವಾಗಿ ಮಾಡಿದ್ದೀವಿ. ಯಾಕಂದ್ರೆ ಕಾವೇರಿ ನೀರನ್ನು ಸುಮಾರು 12 ಜಿಲ್ಲೆಗಳಿಗೆ, ಕರ್ನಾಟಕದ 12 ಜಿಲ್ಲೆಗಳಿಗೆ ನೀರು ಕುಡಿಯಕ್ಕೆ ಉಪಯೋಗಿಸ್ತಾ ಇದ್ದಾರೆ. ನಮ್ಗೆ ಕಾವೇರಿ ನೀರು ಸಾಕಾಗ್ತಾ ಇಲ್ಲ. ವಾಡಿಕೆ ಮಳೆಗಿಂತ ತುಂಬಾ ಮಳೆ ಕಡಿಮೆ ಬಂದಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಕಾವೇರಿ ನೀರನ್ನು ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಟ್ರೆ ನಮ್ಮ ಕಾವೇರಿ ಸಂಪೂರ್ಣ ಖಾಲಿ ಆಗುತ್ತದೆ. ಜನರು ಪರದಾಡಬೇಕಾಗುತ್ತೆ. ಮತ್ತೆ ಕನ್ನಡಿಗರು ಕುಡಿಯೋ ನೀರಿಗಾಗಿ ಹಾಹಾಕಾರ ಎದ್ದೊಳುತ್ತೆ. ಯಾಕಂದ್ರೆ ತಮಿಳುನಾಡಿಗೆ ನೀರಿನ ಅವಶ್ಯಕತೆ ಇಲ್ಲ, ಅವ್ರು ಕುಡಿಯೋಕೆ ನೀರು ಎಷ್ಟು ಬೇಕೋ ಅಷ್ಟಿದೆ. ಜೊತೆಗೆ ನಮ್ಮ ಕಾವೇರಿ ನೀರನ್ನು ಅವ್ರು ವ್ಯವಸಾಯಕ್ಕೆ ಉಪಯೋಗಿಸಕ್ಕೆ, ಕೃಷಿ ಚಟುವಟಿಕೆ ಮಾಡಕ್ಕೆ ಕೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಪವಿತ್ರವಾದ ನಮ್ಮ ಕುಡಿಯೋ ನೀರಂತ ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡಬಾರ್ದು, ತಮಿಳುನಾಡು ವ್ಯವಸಾಯಕ್ಕೆ ಬಿಡಬಾರ್ದು. ಇಲ್ಲಿರುವ ಕನ್ನಡಿಗರಿಗೆ ಕುಡಿಯಕ್ಕೆ ನೀರು ಬೇಕಾಗಿದೆ. ಇಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಅದಕ್ಕಾಗಿ ಸಂಬಂಧಪಟ್ಟ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ತಕ್ಷಣ ಸರ್ವ ಪಕ್ಷಗಳ ಸಭೆಯನ್ನು ಕರೆದು ಕಾವೇರಿ ನಿಯಂತ್ರಣ ಮಂಡಳಿ ಏನ್ ಮಾಡಿದೆ ಆದೇಶವನ್ನು ವಿರೋಧಿಸಿ ಮೇಲ್ಮನವಿಯನ್ನು ಸಲ್ಲಿಸಬೇಕು, ಕನ್ನಡಿಗರಿಗೆ ನ್ಯಾಯ ಕೊಡಿಸಬೇಕಂತ ಈ ಸಂದರ್ಭದಲ್ಲಿ ಒಂದು ಸಾಂಕೇತಿಕ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿದೀವಿ ಬಂಧುಗಳೇ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬರಲ್ಲಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಈ ಮನವಿ ಪತ್ರಕ್ಕೆ
ಸಹಕಾರ ಕೊಟ್ಟು ಇವತ್ತೇ ಎಲ್ಲಾ ಸರ್ವಪಕ್ಷಗಳ ಸಭೆಯನ್ನು ಕರೆದು ಯಾವುದೇ ಕಾರಣಕ್ಕೂ ಕಾವೇರಿ ನಿಯಂತ್ರಣ ಮಂಡಳಿ ಏನ್ ಆದೇಶ ಮಾಡಿದೆ ಆ ಆದೇಶವನ್ನು ಪಾಲನೆ ಮಾಡಬಾರ್ದು. ಯಾಕಂದ್ರೆ ಇಲ್ಲಿ ಕುಡಿಯಕ್ ನೀರಿಲ್ಲ, ಜನರು ಕಷ್ಟ ಪಡ್ತಾ ಇದ್ದಾರೆ. ಕಾವೇರಿ ನೀರು ಬೆಂಗಳೂರಲ್ಲಿ ಆಗಿರ್ಬೋದು, ಆ ಕಾವೇರಿ ನಂಬ್ಕೊಂಡಿರುವಂತಹ 12 ಜಿಲ್ಲೆಗಳಾಗಿರ್ಬೋದು, ಆ ನೀರು ಕುಡಿಯಕ್ ಉಪಯೋಗಿಸ್ತಾರೆ. ಆದ್ರೆ ಆ ನೀರನ್ನು ತಮಿಳುನಾಡಿಗೆ ಅದು ಕುಡಿಯಕ್ಕಲ್ಲ, ಅವ್ರಿಗೆ ವ್ಯವಸಾಯಕ್ಕೆ ಬೇಕಂತ ಹೇಳ್ತಾ ಇದಾರೆ. ಇದು ಯಾವ ನ್ಯಾಯ? ಇದು ನಮ್ಮ ನದಿ, ನಮ್ಮ ಹಕ್ಕು, ನಮ್ಮ ಕಾವೇರಿ, ನಮ್ಮ ಹಕ್ಕು. ಆದ್ರೆ ತಮಿಳುನಾಡಿಗೆ ವ್ಯವಸಾಯಕ್ಕೆ ಬಿಡುವಂತ ಕೆಲಸ ಆಗ್ಬಾರ್ದು. ಯಾವುದೇ ಕರ್ನಾಟಕ ಸರ್ಕಾರ ನಮ್ಮ ಕಾವೇರಿ ನೀರನ್ನು ಒಂದು ಹನಿ ನೀರನ್ನು ಸಹ ತಮಿಳುನಾಡಿಗೆ ಬಿಡಬಾರ್ದು. ಒಂದ್ ವೇಳೆ ಬಿಟ್ಟಿದ್ದೆ ಆದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಲ್ಲಾ ಕನ್ನಡಪರ ಸಂಘಟನೆ ಒಕ್ಕೂಟದ ವತಿಯಿಂದ ಇಡೀ ರಾಜ್ಯದಲ್ಲಿ ಬಂದ್ ಅನ್ನು ನಾವು ಮಾಡ್ತೀವಿ. ನಮ್ಮ ವಾಟಾಳ್ ನಾಗರಾಜಂತಹ ಅವರ ನೇತೃತ್ವದಲ್ಲಿ ಬಂದ್ ಸಹ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಉಗ್ರ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬಂಧುಗಳೇ.